Hello students, let's begin today's lesson from 7th standard Honeycomb English. 4th lesson, the ashes that made trees bloom. It is about the story of the honest and hard-working couple who live with their pet dog Muko. The greedy and the cruel nature of their neighbors result in the death of the dog. ಇದು ಸ್ಟೋರಿ ಒಂದು ಆನೆಸ್ಟ್ ಮತ್ತು ಹಾರ್ಡ್ ವರ್ಕಿಂಗ್ ಕಪಲ್, ಗಂಡ ಹೆಂಡತಿಯ ಒಂದು ಆನೆಸ್ಟ್ ಹಾರ್ಡ್ ವರ್ಕಿಂಗ್ ಕಪಲಿನ ಬಗ್ಗೆ ಸ್ಟೋರಿ. ಅವರ ಪೆಟ್ ಡಾಗ್ ಮ್ಯೂಕೋದ ಸ್ಟೋರಿ. ಅವರ ಪಕ್ಕಕ್ಕೆ ಮನೆ ಇರೋರು ನೇಬರ್ಸ್, ದ ಗ್ರೀಡಿ ಆ್ಯಂಡ್ ದ ಕ್ರೂಯಲ್ ನೇಚರ್ ಅವರು ಹೇಗೆ ಆ ಡಾಗಿನ ಡೆತ್ಗೆ ಕಾರಣ ಆಗ್ತಾರೆ ಅಂತ ಈ ಲೆಸನ್ ಇದೆ. ಸೊ ಲೆಟ್ ಮೀ ರೀಡ್ ದ ಲೆಸನ್. ಇನ್ ದಿ 19th century ಜಪಾನ್, ಇದು ಜಪಾನಲ್ಲಿ ನಡೆದಿರೋ ಕತೆ. ದೇರ್ ಲಿವ್ಡ್ ಆ್ಯನ್ ಓಲ್ಡ್ ಕಪಲ್. ದೇರ್ ಓನ್ಲಿ ಕಂಪ್ಯಾನಿಯನ್ ವಾಸ್ ಅ ಲಿಟಲ್ ಡಾಗ್, ಪೆಟ್ ಡಾಗ್ ಕಾಲ್ಡ್ ನೇಮ್ಡ್ ಮ್ಯೂಕೋ. They loved it as if it were their baby. They gave it pieces of fish and boiled rice to eat. Muko also loved its noble master. 19th century ಜಪಾನಲ್ಲಾಗಿರೋ ಒಂದು ಕತೆ ಇದು. ಇವರು ಗಂಡ ಹೆಂಡತಿಗೆ, ಆ ಕಪ್ಪಲಿಗೆ ಈ ಡಾಗ್ ತುಂಬ ಇಷ್ಟ ಆಗಿರ್ತದೆ. ಆ ಡಾಗಿನ ಹೆಸರು ಮ್ಯೂಕೋ ಅಂತ ಇಟ್ಟಿರ್ತಾರೆ, MUKO. ದೇ ಲವ್ಡ್ ಇಟ್. ಅವ್ರು ಹೇಗೆ ಅವ್ರನ್ನ ಆ ಡಾಗಿಗೆ ಪ್ರೀತಿ ಮಾಡ್ತಾರೆ ಅಂದರೆ ಆ್ಯಸ್ ಇಫ್ ಇಟ್ ಈಸ್ ಲೈಕ್ ದೇರ್ ಚೈಲ್ಡ್, ಅವ್ರ ಬೇಬಿ ಥರ ಪ್ರೀತಿ ಮಾಡ್ತಿರ್ತಾರೆ. ಅದಕ್ಕೆ ಇಷ್ಟ ಏನಾಗಿರ್ತದೆ, ಫಿಶ್ ಮತ್ತು ಬಾಯ್ಲ್ಡ್ ರೈಸ್, ಅದನ್ನೇ ಅದಕ್ಕೆ ಪ್ರಿಪೇರ್ ಮಾಡಿ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಊಟಕ್ಕೆ ಕೊಡ್ತಾ ಇರ್ತಾರೆ. ಆ್ಯಂಡ್ ಇದು ಮೂಕೋನು ಏನು ಮಾಡ್ತಾ ಇರ್ತದೆ, ತುಂಬ ಪ್ರೀತಿಯಿಂದ ಅವರ ಮಾಸ್ಟರ್ಸಿಗೆ ನೋಡ್ಕೊಳ್ತಾ ಇರ್ತದೆ. ದ ಓಲ್ಡ್ ಮ್ಯಾನ್ ವಾಸ್ ರೈಸ್ ಫಾರ್ಮರ್. ಹಿ ವರ್ಕ್ಡ್ ಹಾರ್ಡ್ with his spade from morning till sunset. Muko followed him every day to the field. It did not attack the white heron bird which used to kill corn worms. The farmer was kind to all the living creatures. ಇವರು ಓಲ್ಡ್ ಮ್ಯಾನ್ ಅವರು ಏನಾಗಿರ್ತಾರೆ, ಅವನು ರೈಸ್ ಫಾರ್ಮರ್ ಆಗಿರ್ತಾರೆ, ಭತ್ತ ಬೆಳೀತಾ ಇರ್ತಾನೆ. ಅವನು ಬೆಳಿಗ್ಗೆಯಿಂದ ಸಂಜೆ ತನಕ ತನ್ನ ಫೀಲ್ಡಿಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಅವನ ಜೊತೆ ದಿನಾಲೂ ಮ್ಯೂಕೋನು ಹೋಗ್ತಾ ಇರ್ತದೆ, ಅವನಿಗೆ ಫಾಲೋ ಮಾಡ್ಕೊಂಡು ಆ ಡಾಗ್. ಅಲ್ಲಿ ಬರ್ಡ್ಸ್ ಎಲ್ಲ ಇರ್ತದೆ. ಇವ್ರು ಯಾರು ಅದಕ್ಕೆ ಡಾಗ್ ಇರಲಿ, ಅವನು ಪೂರ್ ಮ್ಯಾನ್ ಇರಲಿ ಕಿಲ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅದು ಅಲ್ಲಿರೋ ವಾಮ್ಸಿಗೆ ತಿನ್ಲಿಕ್ಕೆ ಯೂಸ್ ಆಗುತ್ತಲ್ಲ ಅಂದ್ಕೊಂಡು ಇವ್ರು ಯಾರಿಗೂ ಅವನು ಹರ್ಟ್ ಮಾಡ್ತಾ ಇರಲ್ಲ. ಇವರೆಲ್ಲ ಕ್ರಿಯೇಚರ್ಸಿಗೂ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ ಅವನು ಓಲ್ಡ್ ಮ್ಯಾನ್. One day the dog came running to its master. It motioned him to some place behind. The old man followed the Muko to the place. ಏನು ಮಾಡ್ತಾರೆ, ಒಂದಿನ ಈ ಡಾಗ್ ಓಡ್ ಬಂದ್ಕೊಂಡು ಈ ಓಲ್ಡ್ ಮ್ಯಾನಿಗೆ ಕರ್ಕೊಂಡು ಹೋಗ್ತದೆ. ಒಂದು ಪ್ಲೇಸಿಗೆ ಬಾ ಅಂತ ಕರ್ಕೊಂಡು ಹೋಗಿದ ಕೂಡಲೇ ಏನು ಮಾಡ್ತಾ ಇದೆ ಇದು ನನ್ನ ಹಿಂದೆ ಬಂದು ಅಂದ್ಕೊಂಡು ಇವನು ಆಯಿತು ಅಂತ ಅವನ ಜೊತೆ ಹಿಂದೆ ಹೋಗ್ತಾನೆ. ದ ಓಲ್ಡ್ ಮ್ಯಾನ್ ಫಾಲೋಡ್ ದ ಮ್ಯೂಕೋ ಟು ದ ಪ್ಲೇಸ್ ವೇರ್ ಇಟ್ ಬಿಗ್ಯಾನ್ ಟು ಸ್ಕ್ರ್ಯಾಚ್. ಆ ಜಾಗಕ್ಕೆ ಹೋದ ಕೂಡಲೇ ಅದು ಸ್ಕ್ರ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಮಣ್ಣಿಗೆ. ಬಿಗ್ಯಾನ್ ಟು ಸ್ಕ್ರ್ಯಾಚ್. ದ ಓಲ್ಡ್ ಮ್ಯಾನ್ ಯೂಸ್ಡ್ ಹಿಸ್ ಹೋ ಟು ಡಿಗ್ ದ ಅರ್ತ್. ಇವನ ಕೈಯಲ್ಲಿ ಇದು ಇರ್ತಲ್ಲ, ಸ್ಪೇಡ್ ಥರದ್ದು, ಆ ಹೋ ತೊಗೊಂಡು ಆ ಚೂಪಾಗಿರ್ತದೆ ಅದರಿಂದ ಅರ್ತನ್ನು, ಆ ಮಣ್ಣಿನ ಜಾಗನ ಇದು ಮಾಡ್ತಾನೆ, ಮಣ್ಣು ತೆಗಿತಾನೆ ಅದಕ್ಕೆ ಏನಿದೆ ಅಂತ ನೋಡೋಕ್ಕೆ, ಇದು ಸ್ಕ್ರ್ಯಾಚ್ ಮಾಡಿದ ಜಾಗಕ್ಕೆ. ದ ಓಲ್ಡ್ ಅಲ್ಲಿಗೆ ಹೋದ್ಮೇಲೆ ಹಿ ಫೌಂಡ್ ಲಾಟ್ ಆಫ್, ಆ ಡಿಗ್ ಮಾಡಿದ ಜಾಗದಲ್ಲಿ ಹಿ ಫೌಂಡ್ ಲಾಟ್ ಆಫ್ ಗೋಲ್ಡ್ ದೇರ್. ಅಲ್ಲಿ ಡಿಗ್ ಮಾಡಿದ್ರೆ ಒಳಗೆ ಇಷ್ಟೆಲ್ಲ ಗೋಲ್ಡ್ ಸಿಗುತ್ತೆ. ದ ಓಲ್ಡ್ ಮ್ಯಾನ್ ಬಿಕೇಮ್ ರಿಚ್. ಆ ಗೋಲ್ಡ್ ತೊಗೊಂಡು ದ ಓಲ್ಡ್ ಮ್ಯಾನ್ ಬಿಕೇಮ್ ರಿಚ್. ದೇ ಬಾಟ್ ಲ್ಯಾಂಡ್, ಹೋಸ್ಟೆಡ್ ಅ ಪಾರ್ಟಿ ಟು ದೇರ್ ಫ್ರೆಂಡ್ಸ್ ಆ್ಯಂಡ್ ಗೇವ್ ಜನರಸ್ ಟು ದೇಯರ್ ಪೂರ್ ನೇಬರ್ಸ್. ಏನಾಯಿತು, ಇದಿಷ್ಟೆಲ್ಲ ನೋಡಿಕೊಂಡು ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಏನೂ ಇರಲ್ಲ, ಅದಕ್ಕೆ ಒಂದು ದೊಡ್ಡ ಲ್ಯಾಂಡ್ ತೊಗೋತಾರೆ. ಅವರು ಫಾರ್ಮರ್ ಅಲ್ವಾ, ಅದಕ್ಕೆ ಲ್ಯಾಂಡ್ ತೊಗೋತಾರೆ. ದೆನ್ ಹೋಸ್ಟೆಡ್ ಅ ಪಾರ್ಟಿ, ಎಲ್ಲರಿಗೂ ಕರೆದು ಪಾರ್ಟಿ ಕೊಡ್ತಾರೆ, ಫ್ರೆಂಡ್ಸಿಗೆ ಕರೀತಾರೆ, ಎಲ್ಲರಿಗೆ ಪ್ರೀತಿಯಾಗಿ ಜನರಸ್ ಆಗಿ ನೋಡ್ಕೋತಾರೆ. ಇನ್ ದ ಸೇಮ್ ವಿಲೇಜ್
ದೇರ್ ಲಿವ್ಡ್ ಅ ವಿಕೆಡ್ ಓಲ್ಡ್ ಮ್ಯಾನ್ ಆ್ಯಂಡ್ ಹಿಸ್ ವೈಫ್. ಆ ವಿಲೇಜಲ್ಲಿ ವಿಕೆಡ್ ಓಲ್ಡ್ ಮ್ಯಾನ್ ಅಂದರೆ ಒಬ್ಬರು ಕೆಟ್ಟ ಕ್ರೂರಿಗಳು ಥರ ಇರ್ತಾರೆ. ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ, ಓಲ್ಡ್ ಮ್ಯಾನ್ ಆ್ಯಂಡ್ ವೈಫ್. ದೇ ವೇರ್ ಅನ್ಕೈಂಡ್ ಟು ಆಲ್ ದ ಡಾಗ್ಸ್. ಅವರಿಗೆ ಡಾಗ್ಸ್ ನೋಡಿದ್ರೆ ಇಷ್ಟನೇ ಆಗ್ತಾ ಇರ್ತಿಲ್ಲ, ಯಾವ ಡಾಗ್ಸಿಗೂ ನೋಡಿದ್ರು. ವೆನ್ ದೇ ಹರ್ಡ್ ಆಫ್ ದೇರ್ ನೇಬರ್ಸ್ ಗುಡ್ ಲಕ್ ದೇ ಕಾಲ್ಡ್ ಮ್ಯೂಕೋ ಟು ದೇರ್ ಗಾರ್ಡನ್ ಆ್ಯಂಡ್ ಆಫರ್ಡ್ ಫಿಶ್. ಇದು ಏನಾಯಿತು ಅಂತ ಕತೆ ಅವ್ರಿಗೆ ಕೇಳಿದ ಕೂಡಲೇ ಅವ್ರು ಹೀಗೀಗಾಯಿತು ಅಂತ ಹೇಳ್ತಾರೆ. ಇವ್ರಿಗೆ ಡಾಗ್ಗಳು ಇಷ್ಟನೇ ಇಲ್ಲ, ಆದರೂ ಡಾಗಿಗೆ ಮನೆಗೆ ಕರೀತಾರೆ. ಮನೆಗೆ ಕರೆದ್ಮೇಲೆ ಗಾರ್ಡನಿಗೆ ಕರೆದು ದೇ ಆಫರ್ಡ್ ಫಿಶ್, ಅದಕ್ಕೆ ಫಿಶ್ ಇಷ್ಟ ಅಂತ ಫಿಶ್ ಕೊಡ್ತಾರೆ. ದೇ ಹೋಪ್ಡ್ ದ್ಯಾಟ್ ಮ್ಯೂಕೋ ವುಡ್ ಫೈಂಡ್ ಟ್ರೆಜರ್ ಫಾರ್ ದೆಮ್ ಆಲ್ಸೋ. ನಾನು ಫಿಶ್ ಕೊಟ್ಟಿದ್ದೀನಿ, ನನಗೂ ಎಲ್ಲಾದರೂ ಟ್ರೆಜರ್ ಅಂದರೆ ಆ ಗೋಲ್ಡ್ ಎಲ್ಲಿ ಸಿಗುತ್ತೆ ಅಲ್ಲೂ ನಮಗೂ ಒಂದು ಜಾಗದಲ್ಲಿ ಸ್ಕ್ರ್ಯಾಚ್ ಮಾಡಿ ಗೋಲ್ಡ್ ಕೊಡ್ತಾರೆ ಅಂತ ಆ ಥಾಟಿಂದ ಅದಕ್ಕೆ ಫಿಶ್ ಕೊಡ್ತಾರೆ. ಬಟ್ ಮ್ಯೂಕೋ ರೆಫ್ಯೂಸ್ ಟು ಈಟ್ ಎನಿ ಫಿಶ್. ಬಟ್ ಮ್ಯೂಕೋ ಏನು ಮಾಡ್ತಾರೆ, ಅಲ್ಲಿಂದ ಅವ್ರದ್ದು ಫಿಶ್ ತಿನ್ನಕ್ಕೆ ರೆಡಿನೇ ಇರಲ್ಲ. ದ ಡಾಗ್ ಟುಕ್ ದೆಮ್ ಟು ಅ ಪೈನ್ ಟ್ರೀ ಇನ್ ಅ ಗಾರ್ಡನ್. ದ ಗ್ರೀಡಿ, ಅದು ತಿಂದೇ ಇರಲ್ಲ ಬಟ್ ತಿನ್ನಲ್ಲ. ಬಟ್ ಡಾಗ್ ಏನು ಮಾಡ್ತಾನೆ, ಅವನಿಗೆ ಕರ್ಕೊಂಡೋಗಿ ಆ ಪೈನ್ ಟ್ರೀ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾನೆ. ದ ಗ್ರೀಡಿ ಓಲ್ಡ್ ಫೂಲ್ ಡ್ಯಾನ್ಸ್ಡ್ ವಿತ್ ದ ಜಾಯ್. ನಮಗೂ ಪೈನ್ ಟ್ರೀ ಹತ್ರ ಕರ್ಕೊಂಡು ಬಂದದೆ ಇದು ಅಂದ್ಕೊಂಡು ಹೇಳಿ ಫುಲ್ಲು ಖುಷಿಯಿಂದ ಅವ್ರು ಫುಲ್ ಡ್ಯಾನ್ಸ್ ಮಾಡಿಬಿಡ್ತಾರೆ ವಿತ್ ದ ಜಾಯ್. ದಿ ಬಿಗ್ಯಾನ್ ಟು ಡಿಗ್. ಅಲ್ಲಿಗೆ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆನಂತರ ಬಟ್ ಹಿ ಫೌಂಡ್ ಓನ್ಲಿ ಅ ಡೆಡ್ ಕ್ಯಾಟ್ ಇನ್ ದ ಪಿಟ್. ಆ ಹೋಲಲ್ಲಿ ಹಿಂಗೆ ಡಿಗ್ ಮಾಡಿ ತೆಗೆದ್ರೆ ಅಲ್ಲಿ ಬರೀ ಡೆಡ್ ಕ್ಯಾಟ್ ಇರುತ್ತೆ, ಕಿಟನಿನ ಡೆಡ್ ಸತ್ತಿದ್ದು ಕೆಟ್ಟ ವಾಸನೆಯಿಂದ. ಇನ್ ಅ ಫಿಟ್ ಆಫ್ ಆ್ಯಂಗರ್ ದೆ ಬೆಟ್ ಮ್ಯೂಕೋ ಟು ಡೆತ್. ಆ ಸಿಟ್ಟಿಗೆ ಆ ಮ್ಯೂಕೋಗೆ ತೊಗೊಂಡು ರಾಪ ಸರಿಯಾಗಿ ಹೊಡೆದ್ಬಿಡ್ತಾರೆ. ದ ಓನರ್ಸ್ ಆಫ್ ಮ್ಯೂಕೋ ಮೋಂಡ್ ಟು ದೇಯರ್ ಪೆಟ್. ದೆ ಪುಟ್ ಫ್ಲವರ್ಸ್ ಆ್ಯಂಡ್ ವಾಟರ್ ಆನ್ ಇಟ್ಸ್ ಟೊಂಬ್. ಏನು ಮಾಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಸರಿ ಹೊಡೆದಿಟ್ಕೊಳ್ಳಿ ಇವ್ರಿಗೆ ಫುಲ್ ಬೇಜಾರಾಗುತ್ತೆ, ಮರಗ್ತಾರೆ ಇವರು. ಆನಂತರ ಅವ್ರದ್ದು ಆ ಸತ್ತಿದ ಜಾಗದಲ್ಲಿ ಹೋಗಿ ಮಣ್ಣು ಮಾಡಿದ ಮೇಲೆ ಅಲ್ಲಿ ಫ್ಲವರ್ಸ್ ನೀರು ಎಲ್ಲ ಹಾಕ್ತಾ ಇರ್ತಾರೆ. ದ್ಯಾಟ್ ನೈಟ್ ದ ಸ್ಪಿರಿಟ್ ಆಫ್ ದ ಮ್ಯೂಕೋ ಅಪಿಯರ್ಡ್ ಟು ದ ಓಲ್ಡ್ ಫಾರ್ಮರ್ ಇನ್ ಅ ಡ್ರೀಮ್. ಇಟ್ ಆಸ್ಕ್ಡ್ ಹಿಮ್ ಟು ಕಟ್ ಡೌನ್ ದ ಪೈನ್ ಟ್ರೀ ಓವರ್ ಇಟ್ಸ್ ಗ್ರೇವ್, ಮೇಕ್ ದ ಮಾರ್ಟರ್ ಫಾರ್ ರೈಸ್ ಪೇಸ್ಟ್ರಿ ಆ್ಯಂಡ್ ಅ ಮಿಲ್ ಫಾರ್ ಹಿಸ್ ಬೀನ್ ಸಾಸ್. ಆ ದಿನ ಅಳ್ತಾ ಕೂತ್ಬೇಕಿದ್ರೆ ರಾತ್ರಿ ಏನಾಗುತ್ತೆ, ಇವನು ಬರ್ತದೆ, ಇವಂದು ಆತ್ಮ, ಆ ಸ್ಪಿರಿಟ್ ಬಂದು ಹೇಳುತ್ತೆ, ಅವನದು ಆ ಟೂಂಬ್ ಹತ್ರ, ಆ ಸತ್ತಿದ ಜಾಗದ ಹತ್ರ ಒಂದು ಪೈನ್ ಟ್ರೀ ಇರುತ್ತಲ್ಲ, ಆ ಪೈನ್ ಟ್ರೀನ ತಗೊಂಡು ಕಟ್ ಮಾಡಿಕೊಂಡು ಮಾರ್ಟರ್ ಆಫ್ ಅ ರೈಸ್ ಪೇಸ್ಟ್ರಿ. ಆ ಪೈನ್ ಟ್ರೀದಿಂದ ಮಾರ್ಟರ್ ರೆಡಿ ಮಾಡಿರಿ ಅಂತಾರೆ. ಅಂದರೆ ಈ ಥರದ್ದು ಆ ವುಡ್ಡಿಂದ ಅದಕ್ಕೆ ರೈಸ್ ಪೇಸ್ಟ್ರಿಯಿಂದ ರೆಡಿ ಮಾಡೋಕ್ಕಾಗತ್ತೆ ಕುಟ್ಟಿ ಅಂದ್ಕೊಂಡು ಹೇಳಿ. ಮತ್ತು ಮಿಲ್ ಫಾರ್ ದ ಹಿಸ್ ಬೀನ್ ಸಾಸ್. ಆ ಮಿಲ್ ಥರ ಅಂದರೆ ಗ್ರೈಂಡರ್ ಥರದ್ದು ಮಾಡೋಕ್ಕಾಗತ್ತೆ, ಬೀನ್ ಸಾಸ್ ರೆಡಿ ಮಾಡೋಕ್ಕೆ ಅಂದ್ಕೊಂಡು ಅದು ಬಂದು ಕನ್ಸಲ್ಲಿ ಹೇಳುತ್ತೆ. ಅದನ್ನು ಕೇಳಾದ್ಮೇಲೆ ಸೂನ್ ದ ಓಲ್ಡ್ ಫಾರ್ಮರ್ ಮೇಡ್ ಅ ಹಾಲೋ ಪ್ಲೇಸ್ ಇನ್ ದ ಟ್ರೀ ಟ್ರಂಕ್. ಆ ಟ್ರೀ ಟ್ರಂಕಲ್ಲಿ ಹಾಲೋ ಪ್ಲೇಸ್ ಮಾಡಿಕೊಂಡು ಆ ಟ್ರಂಕಲ್ಲಿ ವಿತ್ ಹಿಸ್ ವೈಫ್ ಮೇಡ್ ಅ ಹ್ಯಾಮರ್ ಆಫ್ ವುಡ್ ಆ್ಯಂಡ್ ಪೌಂಡಿಂಗ್ ಅ ಟ್ರೀ ದೇ ಬೇಕ್ಡ್ ದ ಪೇಸ್ಟ್ರಿ ಆ್ಯಂಡ್ ಸಡನ್ಲಿ ದ ಹೋಲ್ ಮಾಸ್ ಚೇಂಜ್ ಇನ್ ಟು ಗೋಲ್ಡ್ ಕಾಯಿನ್ಸ್. ಅದನ್ನು ತಗೊಂಡು ಆ ಡಾಗ್ ಹೇಳ್ದಂಗೆ ಆ ಮಾರ್ಟರ್ ರೆಡಿ ಮಾಡ್ತಾರೆ. ಅದಷ್ಟು ಮಾಡಿ ಆ ರೈಸ್ ಪೌಂಡಿಂಗಿಗೆ ಕುಟ್ಲಿಕ್ಕೆ ಹಾಕಿದ ಕೂಡಲೇ ಅದೆಷ್ಟು ಪುಡಿಯಾಗಿರ್ತದೆ ಅದನ್ನೆಲ್ಲ ಸಡನ್ಲಿ ಆ ಹೋಲ್ ಏನು ಕುಟ್ಟಾಗಿದ್ದಾಗಿರ್ತದಲ್ಲ ಅದಿಷ್ಟು ಪಾರ್ಟು ಫುಲ್ ಚೇಂಜ್ ಇಂಟು ಗೋಲ್ಡ್ ಕಾಯಿನ್ಸಿಗೆ ಚೇಂಜ್ ಆಗಿಬಿಡುತ್ತೆ. ದ ಜೆಲಸ್ ಓಲ್ಡ್ ನೇಬರ್ ನೋಟಿಸ್ಡ್ ಬೀನ್ ಸಾಸ್ ಟರ್ನಿಂಗ್ ಇಂಟು ಗೋಲ್ಡ್. ಅದನ್ನು ನೋಡ್ತಾರೆ, ಆ ಬೀನ್ ಸಾಸ್ ಟರ್ನ್ ಗೋಲ್ಡ್ಗೆ ಆಗೋದು ನೋಡಿ. ದ ಓಲ್ಡ್ ಕಪಲ್ ವೇರ್ ರಿಚ್ ಅಗೇನ್ ಮತ್ತೆ ಫುಲ್ ರಿಚ್ ಆಗಿಬಿಡ್ತಾರೆ ಅವರು. ಆ ಗೋಲ್ಡ್ ಕಪಲ್ ಇದೇನಪ್ಪ ಮತ್ತೆ ಗೋಲ್ಡ್ ಬರ್ತಾ ಇದೆಯಲ್ಲಪ್ಪ ಅಂತ ಹೇಳಿದ ಕೂಡಲೇ ಇವರು ಅದನ್ನು ಮತ್ತೆ ಗೋಲ್ಡ್ ಸಿಗುತ್ತೆ, ಮತ್ತೆ ರಿಚ್ ಆಗಿಬಿಡ್ತಾರೆ. ಸೊ ದ ನೇಬರ್ಸ್ ಆಲ್ಸೋ ಡಿಡ್ ದ ಸೇಮ್. ಈ ನೇಬರ್ಸ್ ಏನು ಮಾಡ್ತಾರೆ, ಇವ್ರು ಹಿಂಗೆ ಮಾಡಿದ್ದಾರೆ, ಆ ಮಾರ್ಟರ್ ತೊಗೊಂಡು ಆ ಬೀನ್ ಸಾಸ್ ರೆಡಿ ಮಾಡಿಕೊಂಡು ರಿಚ್ ಆಗಿದ್ದಾರೆ, ನಾವು ಆಗೋಣ ಅಂತ ದೇ ಆಲ್ಸೋ ಡಿಡ್ ದ ಸೇಮ್ ಥಿಂಗ್. ಬಟ್ ದೇರ್ ಪೇಸ್ಟ್ರಿ ಆ್ಯಂಡ್ ದ ಸಾಸ್ ಟರ್ನ್ಡ್ ಇನ್ ಟು ವಾಮ್ಸ್. ಅದು ಅವ್ರು ಮಾಡಿದ್ದು ನೋಡ್ಕೊಂಡು ಎಲ್ಲ ವಾಮ್ ಆಗಿಬಿಡ್ತದೆ, ಅಂದರೆ ಹುಳುಗಳಾಗ್ಬಿಡ್ತಾವೆ, ಅದರಿಂದ ಗೋಲ್ಡ್ ಬರಲ್ಲ, ಹುಳು ಬಂದುಬಿಡ್ತದೆ.
ದೇ ಡಿಸ್ಟ್ರಾಯ್ಡ್ ದ ಮಿಲ್ ಬಾರೋಡ್ ಫ್ರಮ್ ದ ಓಲ್ಡ್ ಕಪಲ್ ಆ್ಯಂಡ್ ಬರ್ಂಟ್ ಇಟ್. ಅವ್ರ ಹತ್ರ ತೊಗೊಂಡು ಬರ್ತಾರೆ, ನಾವು ಮಾಡಿ ನೋಡೋಣ ಅಂತ ಅವ್ರ ಹತ್ರ ಕೇಳ್ಕೊಂಡು ತೊಗೊಂಡು ಬಂದಿರ್ತಾರೆ. ಅದನ್ನು ಮಾಡಿ ನೋಡಿದ್ರೆ ಅದರಿಂದ ಗೋಲ್ಡ್ ಕಾಯಿನ್ಸ್ ಬರಲ್ಲ, ಫುಲ್ ಏನು ಬರ್ತದೆ, ಹುಳುಗಳು ಬಂತು, ವಾಮ್ಸ್ ಬರ್ತದೆ. ಅದನ್ನು ನೋಡ್ಕೊಂಡು ಅವರು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಡಿಸ್ಟ್ರಾಯ್ ಯಾವ ಥರ ಮಾಡ್ತಾರೆ ಅಂದರೆ ಬರ್ನ್ ಮಾಡಿಬಿಡ್ತಾರೆ, ಅಂದರೆ ಸುಟ್ಟಾಗಿಬಿಡ್ತಾರೆ, ಬೂದಿ ಬೂದಿ ಆಗಿ ಹೋಗ್ಬಿಡ್ತಾರೆ. So next we'll continue in the next class. Till here I hope you have understood this story. Thank you children.